ಹಾಂ ರೀ. ನಮಸ್ಕಾರ. ಇವತ್ತು ನಾವು ಮಾದನಿಪ್ಪರ್ಗ ಗ್ರಾಮದಲ್ಲಿ ಬಂದಿದ್ದೆವು. ಇವ್ರ ಹೆಸರು ಸರ್? ಗುರುರಾಜ್ ಚಿಂಚೋಳಿ. ಗುರುರಾಜ್ ಚಿಂಚೋಳಿ ಅಂತ. ಇವ್ರಿಗೆ 1800 ಬಾಳಿ ಅದ. ಇವ್ರಿಗೆ 2 ತಿಂಗಳು ಮೊದಲು ನಾವು ಗ್ರೀನ್ ಪ್ಲ್ಯಾಂಡ್ದು ಬ್ಲೂಮ್ ನ್ಯಾಟ್ರೋಕಿಂಗ್ ಗ್ರೋ ಪ್ರೀಮಿಯಮ್ ಅಂತ ಈ ಪ್ರಾಡಕ್ಟ್ ಕೊಟ್ಟಿದ್ದೆವು. ಅವರು ಯೂಸ್ ಮಾಡಿ 2 ತಿಂಗಳಾಯಿತು. ಉಡಾಳಿಗೆ ಈ ಥರ ಗಿಡ ಇದ್ದು ಇವತ್ತು ನಾವು ನೋಡಿದೆವು ಅಂದ್ರೆ ಆ ಕಡೆ ಸ್ವಲ್ಪ ತೋರಿಸ್ರಿ. ಈ ಥರ ಎಲ್ಲ ಗಿಡ ಎಲ್ಲ ಬೆಳೆದಾವೆ ಬಾಳಿದು. ಮತ್ತು ರೈತರಿಗೆ ನಾವು ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ವಾಗಿ ಕೇಳೋಣ, ಯಾವ ಥರ ಯೂಸ್ ಮಾಡಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಗುರುರಾಜ್ ಚಿಂಚೋಳಿ. ಇದು ಊರ? ಮಾದನಿಪ್ಪರ್ಗ. ಮಾದನಿಪ್ಪರ್ಗ, ತಾಲೂಕು ಆಳಂದ್, ಜಿಲ್ಲಾ ಗುಲ್ಬರ್ಗ. ಸರ್ ನಿಮ್ಗೆ 1800 ಬಾಳಿ ಅದ. ಹಾಂ ರೀ. ಅಂದ್ರೆ ಕಮ್ಮ ಹೆಚ್ಚು 2 ಎಕರೆ ಅವ. ಹಾಂ. 2 ಎಕರೆಗೆ ನೀವು ಪ್ರಾಡಕ್ಟ್ ಕೊಟ್ಟಿದ್ದೆವು. ಎಷ್ಟು ಕೊಟ್ಟಿದ್ದೆವು? ಇವು ಎಲ್ಲ 2 ಅಂದರೆ 8 ಬಾಟಲ್. ಹಾಂ. ಯಾವ ಥರ ಯೂಸ್ ಮಾಡಿರಿ ನೀವು? ಇದು 2 ಟೈಮ್ ಬಿಟ್ಟಿದ್ದೀವಿ ರೀ. 2 ಟೈಮ್ ಬಡ್ಡಿಗೆ ಬಿಟ್ರಿ? ಡ್ರಿಪ್ನಾಗ ಬೆಲ್ಲ ಮಿಕ್ಸ್ ಮಾಡಿರಿ? ಹಾಂ, ಬೆಲ್ಲ ಮಿಕ್ಸ್. 2 kg ಬೆಲ್ಲ 1 ದಾರ ಮಿಕ್ಸ್ ಮಾಡಿ ಬಿಟ್ರಿ. ಹಾಂ. ಬಿಡಾಳಿ ಪೊಸಿಷನ್ ಹೆಂಗಿತ್ತು? ಈ ಥರ. ಹಾಂ. ಇವತ್ತು ನಾವು ನೋಡಿದೆ ಅಂದ್ರೆ ಇದು ಡಬಲ್ ಬೆಳೆದಾವ ಗಿಡ ಆಯಿತು. ಲಕ್ಷಣ ಹೆಂಗದ ಸರ್? ಲಕ್ಷಣ ಚಲೋ ಬಂದದ ರೀ. ಗಿಡ ಟೈಮ್ನಾಗ ಬಡ್ಡಿ ಬಗ್ಗೆ ಬಡ್ಡಿನ ಪಿಂಡ್ ಆಗ್ಯಾವ. ಬಡ್ಡಿ ಪಿಂಡ್ ಆಗ್ಯಾವ ರೀ. ತೋರಿಸ್ರಿ ಸ್ವಲ್ಪ. ಬಡ್ಡಿ ಪಿಂಡ್ ಆಗ್ಯಾವ ಆಯಿತು. ಎಲಿನೂ ಪೈಸವ. ಸರ್ ಇದು ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ನೀವು ಮೊದಲು ಯೂಸ್ ಮಾಡಿರಿ, ಫಸ್ಟ್ ಟೈಮ್ ಯೂಸ್ ಮಾಡಿ? ಫಸ್ಟ್ ಟೈಮ್. ಇದು ನಿಮ್ಮ ಪ್ರಾಡಕ್ಟ್ ಯಾರು ಹೇಳ್ಯಾರ ಸರ್? ಶ್ರೀಮಂತ್ ಸರ್ ಹೇಳಿದ್ರು. ನಿಮ್ಮ ಅಮ್ಮವ್ರು ಅವ್ರ ನುಗ್ಗಿಗೆ ಯೂಸ್ ಮಾಡ್ರ ಬಂಪರ್ ಇಳುವರಿ ಬಂದು ನಿಮ್ಮ ಊರಾಗ. ಮತ್ತೆ ಯಾರು ಬಂದ್ರೆ ಅವ್ರದ್ದು ಬಂದು ಊರಾಗ? ಇಲ್ಲ, ಅವ್ರದ್ದು ಬಂದು. ಹಾಂ, ಮತ್ತೊಬ್ರು ಯಾರೂ ಬಂದಿಲ್ಲ. ಇದು ಮಾದನಿಪ್ಪರ್ಗ ಊರಾಗ ನುಗ್ಗಿ ಬೆಳೆ ಯಾರೂ ಬೆಳೆದಿಲ್ಲ, ಅಷ್ಟು ಇವ್ರ ಮಮ್ಮವ್ರು ಬೆಳೆದಾರ, ಶ್ರೀಮಂತ್ ಪ್ರಾಣಿ ಅಂತ. ಥರ ಇವು ಪ್ರಾಡಕ್ಟ್ ನೀವು ಯೂಸ್ ಮಾಡಿದ ಕಡಿಂದು ನಿಮ್ಗೆ ಬೆನಿಫಿಟ್ ಆಗ್ಯದ? ಆಗ್ಯದ. ಈಗ ನೆಕ್ಸ್ಟ್ ಡೋಸ್ ಬಿಡ್ಬೇಕಂತ ನೀವು ಕರ್ತೀರಿ? ಫೋನ್ ಹಚ್ಚಿ ನೀವು ಬರ್ರಿ, ಯಾವ ಬರ್ತೀರಿ ಅಂತ. ಸರ್, ಇವತ್ತು 9 ಮೇ 2025 ಅದ. ಇವತ್ತಿನ ದಿನ ಮೀಟಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ ನಿಮ್ಮ ಕಡೆ ಬಂದೀನಿ. ಸರ್, ಈ ಪ್ರಾಡಕ್ಟ್ ಮತ್ತೊಂದು ಸಲ ಯೂಸ್ ಮಾಡ್ಬೇಕಂತ ನಿಮ್ಮ ಅನಿಸಿಕೆ ಅದ? ಪ್ರಾಡಕ್ಟ್ ಒಳ್ಳೆಯವ್ರಿ? ಒಳ್ಳೇದು. ಈ ಮತ್ತೊಬ್ಬರು ರೈತರು ಯೂಸ್ ಮಾಡ್ಬೇಕಂತ? ಹಾಂ, ಮಾಡ್ಬೇಕ್ರಿ. ನಮ್ಗರೆ ಬೆನಿಫಿಟ್ ಭಾರಿ ಆಗ್ಯದ. ಇವತ್ತು ನಾವು ನೋಡಿದ್ರೆ ಟೆಂಪ್ರೇಚರ್ 43, 42 ಟೆಂಪ್ರೇಚರ್ ಅದಾವ ಸರ್ ಈ ವರ್ಷ. ಅಂದ್ರೂ ಈ ಬಾಳೆ ಗಿಡ ನೋಡಿದ್ರೆ ಟೆಂಪ್ರೇಚರ್ ಅಷ್ಟು ಇಲ್ಲ ಅಂತ ಅನಿಸ್ತು. ಅಂದ್ರೆ ಆ ಟೆಂಪ್ರೇಚರ್ ಈ ಬೆಳೆ ಮೇಲೆ ಆಗಿಲ್ಲ ಅಂತ ಅನಿಸ್ತು. ಹೌದಲ್ಲ ಸರ್? ಈ ಪ್ರಾಡಕ್ಟ್ ನಿಮ್ಗೆ ಲಾಭ ಮಾಡ್ಯದ ಅಂತ ಅನಿಸ್ತು. ಸರ್, ನಮ್ಮ ಕಂಪ್ನಿ ಅಭಿಯಾನ ಅದ ರೀ, ಸಾವಯವ ಕೃಷಿ ಬಳಸಿ ಭೂಮಿ ತಾಯಿನ ಉಳಿಸಂತ. ಅಂದ್ರೆ ನಾವು ಭೂಮಿಗೆ ಏನದ ಕೆಮಿಕಲ್ ಕಮ್ಮಿ ಮಾಡಿ ಆರ್ಗ್ಯಾನಿಕ್ ಸಾವಯವ ಫಾರ್ಮಿಂಗ್ ಮಾಡ್ಕೊತ ಹೋದೆವು ಅಂದ್ರೆ ಭೂಮಿ ಫಲವತ್ತತೆನೂ ಹೆಚ್ಚಿಗೆ ಆಗ್ತದೆ, ನಮ್ಗೆ ಇಳುವರಿನೂ ಚಲೋ ಬರ್ತದೆ. ಹಾಂ ರೀ. ಥರ ನೀವು ನಮ್ಮದು ಕಂಪ್ನಿದಾಗ ಇವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿ ಶಾಮೀಲ್ ಆಗಿದ್ದ ಕಡೆಯಿಂದ ಧನ್ಯವಾದಗಳು. ನಮಸ್ಕಾರ.